ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನ ಬರ್ತಾರೆ. ಕಾರಣ ಜೀವನ ರೂಪಿಸಿಕೊಳ್ಳಬೇಕು ಅಂತ. ಆದ್ರೆ ಹೀಗೆ ಕೆಲವರು ಜೀವನ ರೂಪಿಸಿಕೊಳ್ಳೋ ನೆಪದಲ್ಲಿ ಬಂದವರು ಆಟಾಟೋಪವನ್ನ ಮೆರಿತಾರೆ. ಹಾಗೆ ಈಗ ಬಿಹಾರಿ ಮೂಲದ ಕೆಲವರು ಆಟಾಟೋಪ ಮೆರೆದಿದ್ದಾರೆ, ಪುಂಡಾಟ ಮೆರೆದಿದ್ದಾರೆ ಬೆಂಗಳೂರಿನಲ್ಲಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಮಿತಿ ಮೀರ್ಬಿಟ್ಟಿದೆ ಬಿಹಾರಿ ಪುಂಡರ ಆಟಾಟೋಪ ಅನ್ನೋದರ ಡೀಟೇಲ್ಸ್ ಇದು. ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ಬಿಹಾರಿ ಪುಂಡರ ಆಟಾಟೋಪ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ ಅಂತೆ ಒಂದು ಗ್ಯಾಂಗ್. ಪೊಲೀಸ್ ವಾಹನಗಳನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ ಬಿಹಾರಿಗಳು ಅನ್ನೋದರ ಡೀಟೇಲ್ಸ್. ನಿನ್ನೆ ಬೆಳ್ಳಂದೂರಿನಲ್ಲಿ 13ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಕಾರ್ಮಿಕರು. ಸ್ಥಳ ಪರಿಶೀಲನೆಗೆ ಹೋಗಿದ್ದ ಸೋಕೋ ಟೀಮ್ ಮೇಲೆ ಈ ರೀತಿ ಬಿಹಾರಿ ಪುಂಡರು ಆಟಾಟೋಪ ಮೆರೆದಿರೋದು. ಕಟ್ಟೆಗೆ ರಾಡ್ಗಳನ್ನ ತಂದು ಅಟ್ಯಾಕ್ ಮಾಡಿಬಿಟ್ಟಿದ್ದಾರಂತೆ ಬಿಹಾರಿ ಮೂಲದ ಕಾರ್ಮಿಕರು. ಜೊತೆಗೆ ಸೋಕೋ ವಾಹನದ ಗಾಜುಗಳನ್ನ ಕೂಡ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಪುಂಡರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸುಮಾರು 15ರಿಂದ 20 ಬಿಹಾರದ ಕಾರ್ಮಿಕರು ಪೊಲೀಸರ ಮೇಲೆ ಈ ರೀತಿ ದಾಳಿ ಮಾಡಿರೋದು ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಘಟನೆಯಲ್ಲಿ 4-5 ಸೋಕೋ ಟೀಮ್ ಪೊಲೀಸರಿಗೆ ಗಾಯವಾಗಿದ್ದು, ಹಲ್ಲೆಗೊಳಗಾಗಿರುವ ಪೊಲೀಸರನ್ನ ಸ್ಥಳೀಯ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ 15 ಜನ ಬಿಹಾರಿಗಳನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರಂತೆ ಪೊಲೀಸರು. ಸದ್ಯ ಬಂಧಿತ ಆರೋಪಿಗಳ ಕ್ರೈಮ್ ಹಿಸ್ಟ್ರಿಯನ್ನ ಚೆಕ್ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್. ದೃಶ್ಯ ನೋಡ್ತಾ ಇದ್ದೀರಿ. ಸ್ಥಳ ಪರಿಶೀಲನೆಗೆ ಹೋದ್ರು, ಮಾಹಿತಿ ಕಲೆ ಹಾಕೋದಕ್ಕೆ ಹೋದ್ರು. ಈ ಸಂದರ್ಭದಲ್ಲೇ ಸೋಕೋ ಟೀಮ್ ಮೇಲೆ ಈ ರೀತಿ ಬಿಹಾರಿ ಮೂಲದ ಪುಂಡರು ಆಟಾಟೋಪ ಮೆರೆದಿರೋದು. ಕಟ್ಟಿಗೆ ರಾಡ್ಗಳನ್ನ ತಂದು ಈ ರೀತಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇವರಿಗೆ ಯಾರ ಭಯ ಕೂಡ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗಿ ಹೋಗುತ್ತೆ. आप लोग को सपोर्ट करो। बारिश हो रहा है, बात कम करो, नीचे आवाज। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಬಿಹಾರ ಮೂಲದ ಪುಂಡರು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಅವ್ರಿಗೆ ಭಯ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳಾಗುತ್ತೆ ಅಂದ್ರೆ ಇವ್ರಿಗೆ ಯಾರ ಭಯವೂ ಇಲ್ಲ, ನಮ್ಮನ್ನು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರಾ ಹೇಗೆ ಅಂತ? ಜೊತೆ ಏನು ಮೊನ್ನೆ ಸಂಜೆ ಅಂದ್ರೆ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸರ್ಜಾಪುರದಲ್ಲಿ ಇರುವಂತ DNR ಅರೆಸ್ಟ್ ಅಂತ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದಂತ 2 ಕೂಲಿ ಕಾರ್ಮಿಕರು 13ನೇ ಫ್ಲೋರ್ ಇಂದ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬೆಳ್ಳಂದೂರು ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡಬೇಕು. ಜೊತೆಗೆ ಸ್ಥಳ ಮಾಡ್ಕೊಳ್ಳಿ. ಬೆಳ್ಳಂದೂರು ಪೊಲೀಸರು ಹೋದ್ರೆ ಆ ಒಂದು ಹೋದಂತ ಸಂದರ್ಭದಲ್ಲಿ ಕೂಡ ಸೋಕೋ ಟೀಮ್ ಕೂಡ ಬಂದಿರುತ್ತೆ. ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಹೋಗಿರ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಇನ್ನು ಬಿಹಾರಿ ಮೂಲದ ಕಾರ್ಮಿಕರು ಏನಿದ್ದಾರೆ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಜೊತೆಗೆ ಆ ಒಂದು 15ರಿಂದ 20 ಜನ ಸಾಕಷ್ಟು ಕಾರ್ಮಿಕರು ಸೇರ್ತಾರೆ. ಅಲ್ಲಿ ಬಂದಂತ ಪೊಲೀಸರು ಜೊತೆಗೆ ಸೋಕೋ ಟೀಮ್ ಏನಿದೆ ಅಲ್ಲಿ ಬಂದಂತ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಅವರ ವಾಹನದ ಒಂದು ಏನ್ ಮಾಡ್ತಾರೆ, ಜೊತೆಗೆ ಪೊಲೀಸ್ ವಾಹನ ಅಂದ್ರೆ ಜೀಪ್ ಕೂಡ ಪುಡಿ ಪುಡಿಯನ್ನ ಮಾಡ್ತಾರೆ. ಈಗ ಪೊಲೀಸರ ಹಲ್ಲೆ ಹೀಗಾಗಿ ಒಂದು ಸಂದರ್ಭದಲ್ಲಿ ಅವಾಗ ಈ ಗಲಾಟೆ ವಿಕೋಪಕ್ಕೆ ಹೋಗುತ್ತ ನಂತರ ಹಲ್ಲೆಗಳು ಆಗುತ್ತಾ ಕೂಡಲೇ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ನಂತರ ಪೊಲೀಸರು ಕೂಡ ಅಲ್ಲಿ ದಾಳಿ ನಡೆಸಿದಂತ ಒಟ್ಟು 20ರಿಂದ 25 ಜನ ಒಂದು ಬಿಹಾರಿ ಮೂಲದ ಕಾರ್ಮಿಕರು ಅಂತ ಇದೆ. ಯಾವಾಗ ಅವರು ಹಲ್ಲೆಯನ್ನ ಮಾಡ್ತಾರೋ ಇಮಿಡಿಯೇಟ್ ಆಗಿ ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ಅಲ್ಲಿ ಪರಿಸ್ಥಿತಿಯನ್ನ ಇರುವಂತ ಕೆಲಸಗಳು ಕೂಡ ಪೊಲೀಸರು ಮಾಡಿರ್ತಾರೆ. ಒಂದ್ ಕಡೆ ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಅಂದ್ರೆ ಕಂಪ್ನಿ ನಿರ್ಮಾಣ ಹಂತದ ಕಟ್ಟಡವನ್ನು ಕೆಲಸ ಮಾಡ್ತಿದ್ದಂತ ಇಂಪೀರಿಯಲ್ ಒಂದು ಕಂಪ್ನಿ ಏನಿದೆ ಆ ಒಂದು ಸಿಬ್ಬಂದಿಗಳು ಸೇರಿದಂತೆ ಇನ್ಚಾರ್ಜ್ ಆಗಿರ್ಬೋದು, ಜೊತೆಗೆ ಸೈಟ್ ಇನ್ಚಾರ್ಜ್ ಗಳು ಯಾರು ಇರ್ತಾರೆ, ಇಂಜಿನಿಯರ್ಸ್ ಗಳು ಯಾರು ಇರ್ತಾರೆ, ಒಟ್ಟು 6 ಜನ ಆರೋಪಿಗಳನ್ನ ಒಂದ್ ಕಡೆ ಅರೆಸ್ಟ್ ಅನ್ನ ಮಾಡಿ ಅವ್ರನ್ನ ಒಂದು ಎಂಕ್ವೈರಿನ ಕೂಡ ಮಾಡ್ಲಾಗ್ತಾ ಇದೆ. ಜೊತೆಗೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಒಟ್ಟು 15 ಜನ ಬಿಹಾರಿ ಕಾರ್ಮಿಕರನ್ನ ಕೂಡ ಈಗಾಗಲೇ ಅರೆಸ್ಟ್ ಅನ್ನ ಮಾಡಿದ್ರೆ ಅವ್ರನ್ನು ಕೂಡ ಎಂಕ್ವೈರಿನ ಮಾಡ್ಲಾಗ್ತಾ ಇದೆ. ಅಲ್ಲಿ ಪ್ರಮುಖ
ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಎಲ್ಲ ಬೇರೆ ರಾಜ್ಯದಿಂದ ಬಂದು ಒಂದು ಜೀವನೋಪಾಯಕ್ಕೆ ಕೆಲಸವನ್ನ ಮಾಡುತ್ತಿರುವಂತ ಇಂಥ ಬೇರೆ ರಾಜ್ಯದಿಂದ ಬಂದಿರುವಂತ ಕಾರ್ಮಿಕರು ಈ ರೀತಿಯಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಪುಂಡಾಟಿಕೆಯನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ಅದರಲ್ಲಿ ಹಲ್ಲೆಯನ್ನ ಮಾಡಿದಂತ ಒಟ್ಟು 15 ಜನ ಕಾರ್ಮಿಕರನ್ನ ಈಗಾಗಲೇ ಅರೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಅವರ ಕ್ರೈಮ್ ಹಿಸ್ಟ್ರಿಯನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಹಿಂದೆ ಕೂಡ ಇದೇ ರೀತಿಯಾಗ ಏನಾದ್ರು ಗಲಾಟೆಯನ್ನ ಮಾಡಿದ್ರೆ ಅವರ ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಯಾವ್ದಾದ್ರು ಕ್ರೈಮ್ ಒಂದು ಆಂಗಲ್ ಅಲ್ಲೂ ಕೂಡ ಅವ್ರು ಏನಾದ್ರು ಪಾಲ್ಗೊಂಡಿದ್ರೆ, ಹೀಗೆ ಹಲವು ರೀತಿಯಾದಂತ ತನಿಖೆಯನ್ನು ಕೂಡ ಒಂದ್ ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೇ ಆದಂತ ಪೊಲೀಸ್ನವರು ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಂದ್ ಕಡೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯ ಬೇಜವಾಬ್ದಾರಿತನ, ಅಂದ್ರೆ ಯಾವುದೇ ಸೇಫ್ಟಿ ಪ್ರಿಕಾಷನ್ ನ ಕೆಲಸ ಮಾಡ್ತಿರುವಂತ ಸಿಬ್ಬಂದಿಗಳಿಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಈ ಒಂದು ದುರಂತ ನಡೆದಿತ್ತು. ಹೀಗಾಗಿ ಆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯ ಇನ್ಚಾರ್ಜ್ಗಳು ಸೇರಿದಂತೆ ಸೈಟ್ ಇನ್ಚಾರ್ಜ್ ಆಮೇಲೆ ಇಂಜಿನಿಯರ್ಸ್ ಕೂಡ ಒಟ್ಟು 6 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಎಂಕ್ವೈರಿನ ಮಾಡಲಾಗ್ತದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಒಟ್ಟು 15 ಜನ ಬಿಹಾರಿ ಮೂಲದ ಕಾರ್ಮಿಕರನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ತನಿಖೆನ ನಡೆಸಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.